ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ. ಪರಿವಾರ ಕೊಟ್ಟೆ ಕೊಡಿಸ್ತೀನಿ ಎಂಬ ಛಲ ತೊಟ್ಟು ನಮ್ಮೆಲ್ಲರ ಈ ಭಾಗದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಪಾಟೀಲ್ ಸಾಹೇಬರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ತಾಲೂಕಿನ ಹಿರಿಯ ನಾಯಕರು ಆಗಿರ್ತಕ್ಕಂಥ ಆ ಮೈಕ್ ಈ ಕಡೆ ತೋತ್ರಿ, ಅದನ್ನ ಇಲ್ಲೇ ತೋತ್ರಿ ನೋಡಿ, ಅದನ್ನ ಇಲ್ಲಿ ತೊಂಬ್ರಿ. ಅದನ್ನ ಇತ್ತ ತಗೊಂಡ್ಬಿಡ್ರಿ, ಅದನ್ನ ಇತ್ತ ತಗೊಂಡ್ಬಿಡ್ರಿ. ಬೋಲೋ ಭಾರತ್ ಮಾತಾ ಕಿ. ರೈತ ಹೋರಾಟಕ್ಕೆ, ರೈತರ ನ್ಯಾಯಕ್ಕಾಗಿ, ಯಾತಕ್ಕಾಗಿ ಹೋರಾಟ. ತಾಳಿಕೋಟೆ ಭಾಗದ ಸುತ್ತಮುತ್ತಲಿನ ಎಲ್ಲ ರೈತ ಬಾಂಧವರೇ, 8-10 ದಿನಗಳಿಂದ ಸತತವಾಗಿ ಆರೋಗ್ಯದ ತೊಂದರೆ ಇದ್ದರೂ ಕೂಡ ನಿಮ್ಮೆಲ್ಲರ ಅಂತ ಸನ್ಮಾನ್ಯ ಎಸ್ ಪಾಟೀಲ್ ರೇ, ಮುದ್ದೇಬೇಳೆ ಮತಕ್ಷೇತ್ರದ ಹಿರಿಯ ನಾಯಕರಾಗಿರ್ತಂತ MS ಪಾಟೀಲ್ ರೇ, ಮಲ್ಲಿಕಾರ್ಜುನ ಪಾಟೀಲ್ ರೇ, ಬಸವನಗೌಡ ವಣಕಾಳ್ ಅವರೇ, ಐಂದ ನಾಯಕರಾಗಿರ್ತಕ್ಕಂಥ ಅಶೋಕ್ ಕುಡಗಾನೂರ್ ಅವರೇ, ಬಿಜೆಪಿ ನಾಯಕರ ಪ್ರಭುಗೌಡ್ರೆ, ಮುನ್ನಾದನಿ ಅವರೇ, ಎಲ್ಲ ನಮ್ಮ ಮಹಿಳಾ ಘಟಕದ ನಾಯಕರೇ, ಎಲ್ಲ ರೈತ ಬಾಂಧವರೇ, ಇವತ್ತಿನ ದಿವಸ ಸನ್ಮಾನ್ಯ ಎಸ್ ಪಾಟೀಲ್ ಸಾಹೇಬರು ಏನು ನಮ್ಮ ಹೋರಾಟದ ರೂಪರೇಷೆಗಳನ್ನು ಈ ಭಾಗದ ರೈತರಿಗೆ ಪರಿಹಾರ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರೇನು ಹೋರಾಟ ಕೈಗೊಂಡಿದ್ರು, ಅದನ್ನು 8-10 ದಿನಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಜಂಟಿ ನಿರ್ದೇಶಕರಾದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೂ ಗಡುವು ಕೊಟ್ಟು ಸುಮಾರು 8-10 ದಿವಸದಿಂದ ನಾವು ಕಾಯ್ದಿದ್ದೀವಿ. ಆದ್ರೆ ಇವತ್ತು ಕೃಷಿ ಇಲಾಖೆಯವರಾಗಲಿ, ತಹಸೀಲ್ ಅವರಾಗಲಿ, ಜಿಲ್ಲಾ ಅಧಿಕಾರಿಗಳಾಗಲಿ, ಇದಕ್ಕೆ ಯಾರು ರಾಜಕೀಯ ಇವತ್ತು ಉಸ್ತುವಾರಿ ಮಂತ್ರಿ ಇರ್ಬೋದು, ಸರ್ಕಾರ ಇರ್ಬೋದು, ಈ ಭಾಗದ ಶಾಸಕ 2-3 ದಿನ ನಾವು ಸಭೆಯನ್ನು ಮಾಡಿ ಈ ಭಾಗದ ರೈತರಿಗೆ ಹೋದ ಸಲ ನಾವು ಬೆಳೆ ಹಾನಿಯಾಗಿದೆ, ಈ ವರ್ಷ ಆದ್ರೂ ಮಳೆ ಚೆನ್ನಾಗಿ ಆಯಿತು, ನಾವು ಬೆಳಿತೀವನ್ನಂತ ಒಂದು ಹುಮ್ಮೇಸಿನಿಂದ ಇದ್ದೀವಿ. ಆದ್ರೆ ಇವತ್ತ ಬೆಳೆ ನಮ್ಮದು ನಾಶ ಆಗಿದೆ. ತೊಗರಿ ಬೀಜ ನಾನು ಹೋದ ಸಲ ಕೃಷಿ ಸಮಾಜದ ಅಧ್ಯಕ್ಷ ಇದ್ದು ಈ 2 ವರ್ಷದಿಂದ ಅದನ್ನ ಸೀಜ್ ಮಾಡಿಸಿದ್ದೆ. ಆದ್ರೆ ಅವತ್ತಿನ ಶಾಸಕರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಆದ್ರೆ ಈ ಸಲ ತೊಗರಿ ಬೀಜ ಕಳಪೆ ಬಂದವಂದ್ರೆ ಅದಕ್ಕೆ ಯಾರು ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ನಮ್ಮ ರೈತರಿಗೆ ಮೋಸ ಆಯಿತು. ಇವತ್ತು ನಮ್ಮ ಬೆಳೆ ಸ್ವಲ್ಪ ತುದಿಗೆ ಆಗಿದೆ ಅಂದ್ರೆ ಕಾರಣ ಇವತ್ತು ನಮ್ಮ ಬೀಜನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಇವತ್ತು ಸೈನ್ಸಿಟ್ ಯಾಕೆ ಇವತ್ತ ವೈಮಾನಿಕವಾಗಿ ವಿಪರೀತವಾಗಿ ಮಳೆಯಾಗಿ ಬೆಳೆ ಬೆಳೀತು. ಆದ್ರೆ ಮುಂದೆ ಮಳೆ ಹೋಗಿ ಬರಗಾಲ ಬಿತ್ತು. ಅದನ್ನ ಯಾರು ಕೃಷಿ ಇಲಾಖೆಯವರು ಅಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಾಗಲಿ ಅದಕ್ಕೆ ಗಮನ ಕೊಟ್ಟಿಲ್ಲ. ರೈತರನ್ನೇ ಕಾಪಾಡುವಂತ ನಾಯಕರು ಗಮನ ಕೊಟ್ಟಿಲ್ಲ. ಇವತ್ತು ನಮ್ಮ ದೇವರಿಪ್ರಿ ಶಾಸಕರು ಇವತ್ತು 9ನೇ ತಾರೀಕಿಂದ ಇವತ್ತು ಮೊದಲನೇ ಅಧಿವೇಶನ ರಾಜೀವ್ಗೌಡ್ರ ನಾನು ಕಣತಟ್ಟಿ ನಿಂದಿರ್ತೀನಿ, ಅಣ್ಣ ನೀನು ಎಸ್ ಪಾಟೀಲ್ ಜೊತೆ ಕೈ ಜೋಡಿಸು, ನೀನೊಬ್ಬ ಜಿಲ್ಲಾಧ್ಯಕ್ಷ ಆಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ರೈತರಿಗಾಗಿ ನೀವು ಹೋರಾಟ ಮಾಡಲೇಬೇಕು ಅಂತ ಸನ್ಮಾನ್ಯ ರಾಜೀವ್ಗೌಡ್ರು ಇವತ್ತು ನನಗೆ ಆದೇಶ ಮಾಡಿದ್ದಾರೆ. ಅದಕ್ಕಿಂತ ಎಸ್ ಪಾಟೀಲ್ ಈ ನಮ್ಮ ರೈತರಿಗೆ ಪರಿಹಾರ ಕೊಡೋದ್ರಲ್ಲಿ ಸಂಶಯನೇ ಇಲ್ಲ.
ಅದಕ್ಕೆ ನಾವೆಲ್ಲರೂ ಇವತ್ತೇ ಹೋರಾಟ ಕೊನೆಯದಲ್ಲ. ನಮ್ಮ ಹೋರಾಟಕ್ಕೆ ಜಯ ಸಿಗುವವರೆಗೆ ಸನ್ಮಾನ್ಯ ಎಸ್ ಪಾಟೀಲ್ ನಾವು ಬೆಂಬಲಿಸಬೇಕಾಗತ್ತ. ನಾವು ನೀವು ಕೂಡಿ ಹೋರಾಟ ಮಾಡಿದ್ರೆ ಮಾತ್ರ ಈ ನಮ್ಮ ತಾಲೂಕು ಜಿಲ್ಲೆಗೆ ನ್ಯಾಯ ಸಿಗುತ್ತದೆ. ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳಬೇಕು. 187 ಕೋಟಿ ಲೂಟಿ ಮಾಡಿದ್ರಿ, ಇವತ್ತು ರೈತರಿಗೆ ನೀವು ಕೊಡ್ತಕ್ಕಂತ ಪರಿಹಾರ ಕೊಡ್ಲಿಕ್ಕೆ ನೀವು ಯಾರು ಮನಸ್ಸು ಮಾಡ್ತಾ ಇಲ್ಲ. ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರು ಇದ್ರ ಕಡೆ ಗಮನ ಹರಿಸಬೇಕಾಗತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಲೂಟಿ ಹೊಡಿತಾ ಇದ್ದೀರಿ. ಏನು ನಿಮ್ಮ ಕೆಲಸ ನಡೀತಿದೆ? ಇವತ್ತು ರೈತರಿಗಾಗಿ ಒಂದು ನಯಾ ಪೈಸೆಯನ್ನು ನೀವು ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಇವತ್ತು ಏನೇನೋ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದ್ರಿ, ಯಾವ ಭಾಗ್ಯ ಯಾವ ರೈತರಿಗೆ ಮುಟ್ಟುತ್ತಾ ಇಲ್ಲ. ಬಡವರಾದಂತ ರೈತರು ನಾವೆಲ್ಲ ಇಲ್ಲಿ ಓಡಾಡುದು ನಿಮ್ಗೆ ಇವತ್ತು ಕೂಗು ಕೇಳ್ತದ ಇಲ್ಲ ಅಂತ ನಾನು ಅನ್ಕೊಂಡಿನಿ. ಅದಕ್ಕೆ ನಾನು ಮುಂದಿನ ದಿನಮಾನಗಳಲ್ಲಿ ಇವತ್ತು ಎಸ್ ಪಾಟೀಲ್ ಜೊತೆ ನಮ್ಮ ರಾಜುಗೌಡರು ಕೂಡ ಇವತ್ತಲ್ಲಿ ವಿಧಾನಸೌಧದಲ್ಲಿ ಕೂಡ ಬರ್ಲಿಕ್ಕೆ ಹೋಗಿದ್ದಾರೆ. ಅದಕ್ಕೆ ಇವತ್ತು ರಾಜುಗೌಡರು, ನಾವು ಎಸ್ ಪಾಟೀಲ್, ಎಂ ಎಸ್ ಪಾಟೀಲ್, ಈ ಭಾಗದ ಅನೇಕ ಎಲ್ಲ ನಾಯಕರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಿರ್ಬೋದು, ತಾಲೂಕ್ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಎಲ್ಲ ನಾಯಕರು ಒಟ್ಟುಗೂಡಿ ಎಲ್ಲ ರೈತ ಮುಖಂಡರು ತಮ್ಮ ಜೊತೆ ನಾವು ಬೆನ್ನೆಲುಬಾಗಿ ನಿಂತು ಹೋರಾಟ ಮಾಡೇ ಮಾಡ್ತೀವಿ. ಪರಿಹಾರ ಸಿಗುವವರೆಗೂ ನಾವು ನಿದ್ದೆ ಮಾಡುವುದಿಲ್ಲಂತ ಭರವಸೆ ತಮ್ಮಲ್ಲಿ ಕೊಟ್ಟು ತಾವೆಲ್ಲರೂ ಎಸ್ ಪಾಟೀಲ್ ನಡಾಳ್ ಅವ್ರಿಗೆ ತಾವು ಬೆಂಬಲವಾಗಿ ಇಲ್ಲಿ ನಿಂತು ಹೋರಾಟಕ್ಕೆ ಬೆಂಬಲ ಕೊಡ್ಬೇಕಂತೇಳಿ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಆಗಿರುತ್ತದೆ. ನಾವೆಲ್ಲರೂ ಸಂಪೂರ್ಣವಾಗಿ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದೇವೆ. ನಾವುಗಳು ಸಂಬಂಧಪಟ್ಟ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಕಳಪೆ ಬೀಜದ ಕುರಿತು ಮತ್ತು ತೊಗರಿ ಬೆಳೆಸದ ಕುರಿತು ದಿನಾಂಕ 3/12/24 ಮುದ್ದೇವಾದಲ್ಲಿ ಬಹಿರಂಗ ಹೋರಾಟ ನಡೆಸಿ ನಮ್ಮ ಜಮೀನುಗಳಿಗೆ ಬಂದು ತನಿಖೆ ನಡೆಸಿ ಸರ್ಕಾರಕ್ಕೆ ತೊಗರಿ ಬೆಳೆಸದ ಬಗ್ಗೆ ನೈಜ ಸ್ಥಿತಿಯ ವರದಿಯನ್ನು ಸಲ್ಲಿಸುವಂತೆ ಕೋರಿರುತ್ತೇವೆ. ಆದರೆ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ತೊಗರಿ ಬೆಳೆಸದ ಕುರಿತು ಸಮಗ್ರ ತನಿಖೆ ನಡೆಸಿಲ್ಲ, ಸರ್ಕಾರಕ್ಕೆ ವರದಿ ಸಲ್ಲಿಸಿಲ್ಲ. ಇದರಿಂದ ನಷ್ಟಕ್ಕೊಳಗಾದ ತೊಗರಿ ಬೆಳೆಗೆ ಪರಿಹಾರ ಸಿಗುತ್ತದೆಯೋ ಅಥವಾ ಇಲ್ಲವೋ ಎಂಬ ಚಿಂತೆ ನಮಗೆ ಕಾಡುತ್ತಿದೆ. ಕೆಲವು ರೈತರಾದ ನಾವು ಸ್ವತಃ ಸಂಸ್ಕರಿಸಿ ಶೇಖರಿಸಿಟ್ಟ ಬೀಜಗಳು ಬಿತ್ತನೆ ಮಾಡಿದ ಬೀಜಿನಲ್ಲಿ ಬೆಳೆ ಚೆನ್ನಾಗಿ ಬಂದಿರುತ್ತವೆ. ಆದರೆ ಸರ್ಕಾರ ರೈತ ಸಂಪರ್ಕ ಕೇಂದ್ರಗಳಿಂದ ಖರೀದಿಸಿ ಬಿತ್ತನೆ ಮಾಡಿದ ತೊಗರಿ ಬೀಜದ ಬೆಳೆಗಳು ಉತ್ತಮ ಬೆಳೆ ಬರದೆ 90% ಹಾಳಾಗಿರುತ್ತವೆ. ಆದ್ದರಿಂದ ಖಾಸಗಿ ಏಜೆನ್ಸಿಗಳು ಹಾಗೂ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ರೈತರಿಗೆ ವಿತರಿಸಿದ ಬೀಜಗಳ ನೈಜತೆ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಷ್ಟದ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ನೀಡಬೇಕು. ಪರಿಹಾರ ನೀಡುವವರೆಗೆ ಹೋರಾಟ ಮುಂದುವರಿಯುವುದು ಅಂತ ಈ ಮೂಲಕ ತಿಳಿಯಪಡಿಸುತ್ತೇವೆ. ಗೌರವಾನ್ವಿತ ಜಿಲ್ಲಾಧಿಕಾರಿಗಳು, ವಿಜಯಪುರ ಜಿಲ್ಲೆ ವಿಜಯಪುರ ಇವರಿಗೆ ಮುಖಾಂತರ ಗೌರವಾನ್ವಿತ ತಹಸೀಲ್ದಾರ್ ತಾಳಿಕೋಟೆ, ಮಾನ್ಯರೇ, ವಿಷಯ ತಾಳಿಕೋಟೆ ತಾಲೂಕಿನ ವ್ಯಾಪ್ತಿಯ ರೈತರು ಬೆಳೆದ ತೊಗರಿ ಬೆಳೆ ನಷ್ಟದ ಕುರಿತು ಕೂಡಲೇ ಸರ್ವೆ ನೇಮಿಸಿ ಸರ್ಕಾರಕ್ಕೆ ವಾಸ್ತವ್ಯ ವರದಿ ಸಲ್ಲಿಸಿ ಸೂಕ್ತ ಪರಿಹಾರ ನೀಡುವ ಕುರಿತು ಆಗ್ರಹಿಸಿ ಮನವಿ. ತಾಳಿಕೋಟೆ ತಾಲೂಕಿನ ರೈತರು ಈ ಮೂಲಕ ಆಗ್ರಹಪೂರ್ವಕವಾಗಿ ತಿಳಿಸುವುದೇನೆಂದರೆ, ಈ ವರ್ಷ 2024-25ನೇ ಸಾಲಿನಲ್ಲಿ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದಿಂದ ವಿತರಣೆ ಮಾಡಿದ ತೊಗರಿ ಬೀಜಗಳನ್ನು ಬಿತ್ತನೆ ಮಾಡಿದ್ದೇವೆ. ಎತ್ತರಕ್ಕೆ ಬೆಳೆದ ತೊಗರಿ ಬೆಳೆಗಳು ಹೂ ಉದುರಿ ಕಾಯಿ ಕಟ್ಟದೆ 90% ಬೆಳೆ ನಷ್ಟವಾಗಿದೆ. ತೊಗರಿ ಬೆಳೆದ ನಾವುಗಳು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರುತ್ತೇವೆ. ತೊಗರಿ ಬೆಳೆಗಳ ನಷ್ಟದ ಕುರಿತು ಕಳೆದ ಒಂದು ವಾರದಿಂದ ಪತ್ರಿಕೆಗಳಲ್ಲಿ ವರದಿಗಳಲ್ಲಿ ಬಿತ್ತರವಾಗಿದ್ದರೂ ರೈತರು ಮನವಿ ಮಾಡಿದ್ದರೂ ಸರ್ವೆ ಕಾರ್ಯ ನಡೆಸಿದ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಥವಾ ಹಾರಿಕೆ ಉತ್ತರ ಕೊಟ್ಟು ಜಾರಿಕೊಳ್ಳುತ್ತಿದ್ದಾರೆ. ಸಂಕಷ್ಟಕ್ಕೀಡಾದ ರೈತರಾದ ನಮ್ಮ ಹೊಲಗಳಿಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇಲಾಖೆ ಯಾವ ಅಧಿಕಾರಿಗಳು ಭೇಟಿ ನೀಡಿಲ್ಲ. ವಿಮೆ ತುಂಬಿದ ರೈತರು ಬೆಳೆ ನಷ್ಟದ ಮೌಲ್ಯಮಾಪನ ಮಾಡುತ್ತಿಲ್ಲ. ಹೀಗಾಗಿ ನಾವುಗಳು ಬೀದಿಗಿಳಿದು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಆದ್ದರಿಂದ ನಾವೆಲ್ಲ ರೈತರು ಒಗ್ಗೂಡಿ ಹೋರಾಟಕ್ಕೆ ಇಳಿದಿದ್ದೇವೆ. ನಮ್ಮ ಬೇಡಿಕೆಗಳು: ತಾಳಿಕೋಟೆ ತಾಲೂಕಿನ ರೈತರು ಬೆಳೆದ ತೊಗರಿ ಬೆಳೆ ನಷ್ಟದ ಕುರಿತು ದ್ರೋಣಗಳ ಮುಖಾಂತರ ಸಮಗ್ರ ಕ್ಷೇತ್ರದ ಸರ್ವೆ ನಡೆಸಬೇಕು ಹಾಗೂ ಸರ್ಕಾರಕ್ಕೆ ಅಧಿಕೃತವಾಗಿ ನಷ್ಟಕ್ಕೆ ಒಳಗಾದ ತೊಗರಿ ಬೆಳೆ ನಷ್ಟದ ವರದಿಯನ್ನು ಸಲ್ಲಿಸಬೇಕು. ಸರ್ವೆ ನಡೆಸಿದ ವರದಿಯ ಪ್ರತಿಯನ್ನು ರೈತರಿಗೆ ನೀಡತಕ್ಕದ್ದು. ನಷ್ಟದ ವರದಿಯನ್ನು ಆಧರಿಸಿ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡತಕ್ಕದ್ದು. ಎರಡನೇದು, ತೊಗರಿ ಬೆಳೆ ವಿಮಾ ಕಂತು ಕಟ್ಟಿದ ರೈತರು ಹೊಲಗಳಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ವಿಮಾ ಕಂಪನಿ ಅಧಿಕಾರಿಗಳು ಹಾಗೂ ರೈತರೊಂದಿಗೆ ಜಂಟಿಯಾಗಿ ಸರ್ವೆ ನಡೆಸತಕ್ಕದ್ದು. ವಾಸ್ತವ್ಯ ವರದಿ ಆಧರಿಸಿ ವಿಮಾ ಕಂಪನಿಯವರಿಂದ ಕೂಡಲೇ ಪರಿಹಾರ ಬಿಡುಗಡೆಗೊಳಿಸತಕ್ಕದ್ದು. ನಂಬರ್ 3, ರೈತ ಸಂಪರ್ಕ ಕೇಂದ್ರಗಳಿಂದ ರೈತರಿಗೆ ವಿತರಿಸಿದ ತೊಗರೆಕಾಳು ಬೀಜಗಳ ನೈಜತೆ ಹಾಗೂ ಕಳಪೆ ಗುಣಮಟ್ಟದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಕಳಪೆ ಬೀಜ ವಿತರಿಸಿದ ಏಜೆನ್ಸಿಗಳ ವಿರುದ್ಧ
ಕಠಿಣ ಕಾನೂನು ಕ್ರಮ ಜರುಗಿಸತಕ್ಕದ್ದು ಹಾಗೂ ರೈತರಿಗಾದ ನಷ್ಟವನ್ನು ಕಳಪೆ ಬೀಜ ವಿತರಿಸಿದ ಏಜೆನ್ಸಿಗಳಿಂದ ವಸೂಲಿ ಮಾಡತಕ್ಕದ್ದು. ನಂಬರ್ 4, ವಿಮೆ ಮಾಡದೇ ಇರುವ ತೊಗರಿ ಬೆಳೆ ನಷ್ಟಕ್ಕೊಳಗಾದ ರೈತರಿಗೂ ಸರ್ಕಾರವೇ ಪರಿಹಾರ ನೀಡತಕ್ಕದ್ದು. ಅಧಿಕಾರಿಗಳು ಸಂಪೂರ್ಣ ಸರ್ವೆ ಕಾರ್ಯ ಮುಗಿಸಿ ಸರ್ಕಾರಕ್ಕೆ ವರದಿಸಲು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.